ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಮೈಸೂರಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಮ್ಮ ಭೂಮಿಯಲ್ಲಿ ತಾನಾಗಿ ತಾನೇ ಬೆಳೆಯುವ ಕಳೆ ಗಿಡಗಳ ಪ್ರದರ್ಶನ ಮತ್ತು ಅವುಗಳ ಕುರಿತು ಚರ್ಚೆ ಮತ್ತು ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದರ ರೂವಾರಿ ಕೃಷಿ ತಜ್ಞರು ಹಾಗೂ ಬೆಳಕಿನ ಬೇಸಾಯದ ಪ್ರತಿಪಾದಕರಾಗಿ ಶ್ರೀಯುತ TGS ಅವಿನಾಶ್ ರವರಾಗಿದ್ದಾರೆ. ಆ ಕುರಿತು ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ವಾಣಿಜ್ಯವಾಗಿ ದುಡ್ಡು ತಂದುಕೊಡುವ ಬೆಳೆ ಮಾತ್ರ ಬೆಳೆ, ದುಡ್ಡಿಗೆ ಮಾರಲಾಗದ್ದೆಲ್ಲವೂ ಕಳೆ ಎಂಬ ತೀರ್ಮಾನಕ್ಕೆ ಬಂದಿರುವ ಕೃಷಿಕರು ಕಳೆ ನಾಶಗಳನ್ನು ಬಳಸುವ ಮೂಲಕ ತಾವು ಕೂತಿರುವ ಟೊಂಗೆಗೆ ತಾವೇ ಕೊಡಲಿ ಪೆಟ್ಟು ಹಾಕುತ್ತಿದ್ದಾರೆ. ನಮ್ಮ ಪಾರಂಪರಿಕ ಕೃಷಿ ಪದ್ಧತಿಯಲ್ಲಿ ಕೃಷಿ ಭೂಮಿಯಲ್ಲಿರುವ ಎಲ್ಲ ಸಸ್ಯ ಸಂಕುಲಗಳಿಗೂ ವಿಶೇಷವಾದ ಮಹತ್ವವಿತ್ತು. ಆದರೆ ಆಧುನಿಕ ಕೃಷಿ ಪದ್ಧತಿಯತ್ತ ರೈತರು ಆಕರ್ಷಿತರಾದ ನಂತರದಲ್ಲಿ ತೋಟಗಳಲ್ಲಿ ಕೃಷಿ ಭೂಮಿಗಳಲ್ಲಿ ಕಳೆನಾಶಕ ಸಿಂಪಡಿಸುವ ಪದ್ಧತಿ ಜಾರಿಗೆ ಬಂತು. ರೌಂಡಪ್ ಎಂಬ ಕಾರ್ಕೋಟಕ ವಿಷ ಕಳೆಗಳನ್ನು ಮಾತ್ರವಲ್ಲ, ಮಣ್ಣಿನ ಸಾರವನ್ನು, ಬೆಳೆಯುವ ಫಸಲನ್ನು ವಿಷಮಯವಾಗಿಸುತ್ತಾ ಬಂತು. ಜೇನ್ನೊಣಗಳು, ಚಿಟ್ಟೆಗಳು, ಪಕ್ಷಿಗಳು, ಪರಭಕ್ಷಕ ಜೀವಿಗಳು ಹೀಗೆ ಎಲ್ಲವೂ ಅವಸಾನಕ್ಕೆ ಹೋಗುವಂತಾಯಿತು. ಪರಾಗಸ್ಪರ್ಶವೇ ಆಗದಿದ್ದರೆ ಇಳುವರಿ ತಾನೇ ಹೇಗೆ ಹೆಚ್ಚಾದೀತು? ಇದೆಲ್ಲವೂ ಆಧುನಿಕ ಕೃಷಿ ಪದ್ಧತಿಯಡಿಯಲ್ಲಿ ನಮಗರಿವಿಲ್ಲದೆ ಆಗುತ್ತಿದೆ. ಕೃಷಿ ಪದ್ಧತಿಯಲ್ಲಿ ಆಗಬೇಕಾದ ಬದಲಾವಣೆ ಮತ್ತು ನೈಸರ್ಗಿಕ ಕೃಷಿಗೆ ಕೊಡಬೇಕಾದ ಒತ್ತು ಇವೆಲ್ಲವನ್ನು ಗಮನದಲ್ಲಿಟ್ಟು ಇಂತಹದ್ದೊಂದು ಅಪೂರ್ವ ಕಾರ್ಯಕ್ರಮ ಮೈಸೂರಿನಲ್ಲಿ ಇತ್ತೀಚೆಗೆ ನಡೆದಿದೆ. ಮೈಸೂರಿನ ಕೃಷಿ ತಜ್ಞ TGS ಅವಿನಾಶ್ ಅವರ ನೇತೃತ್ವದ ಉಳಿಮೆ ಪ್ರತಿಷ್ಠಾನದ ವತಿಯಿಂದ ಮೈಸೂರು ನಗರದ ಧ್ವನ್ಯಾಲೋಕ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಚೈತನ್ಯ ಕಳೆ ಗಿಡಗಳ ಪ್ರದರ್ಶನ ಎಂದು ಹೆಸರಿಡಲಾಗಿತ್ತು. ಕಳೆ ಗಿಡಗಳಲ್ಲೂ ಚೈತನ್ಯವಿದೆ. ಅವು ನಮ್ಮ ಬದುಕಿಗೆ, ಮಣ್ಣಿಗೆ, ಕೃಷಿಗೆ, ಕೃಷಿ ವ್ಯವಸ್ಥೆಗೆ ಪೂರಕ ಎಂಬುದನ್ನು ಬಿಂಬಿಸುವುದು ಇದರ ಉದ್ದೇಶವಾಗಿತ್ತು. ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ, ಹಿರಿಯ ಕೃಷಿಕರಾದ AP ಚಂದ್ರಶೇಖರ್, ಕೃಷಿ ವಿಷಯದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಚಿಕ್ಕನಾಯಕನಹಳ್ಳಿಯ ಶ್ರೀಮತಿ ಇಂದಿರಮ್ಮ ಮತ್ತು ರಾಮಕೃಷ್ಣಪ್ಪ, ಕಲಬುರಗಿಯಲ್ಲಿ ಸಹಾಯಕ ಪ್ರೊಫೆಸರ್ ಆಗಿರುವ, ಕೃಷಿಯಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿರುವ ಮಲ್ಲಿನಾಥ್, ಔಷಧೀಯ ಸಸ್ಯಗಳ ಬಗ್ಗೆ ಅಪಾರ ಜ್ಞಾನ ಹೊಂದಿರುವ ಬಿಳಿಗಿರಿ ರಂಗನಬೆಟ್ಟದ ಆದಿವಾಸಿ ಬುಡಕಟ್ಟು ಸಮುದಾಯದ ರಮ್ಯಾ ಮತ್ತು ರಾಮೇಗೌಡ, ಪರಿಸರ ಅಧ್ಯಯನ ಕೇಂದ್ರದ ಸಂಶೋಧಕರಾದ ಮುರಳೀಧರ ಗುಂಗರಮಳೆ ಇವರೆಲ್ಲರ ಜೊತೆಗೆ ಅವಿನಾಶ್ ಸಾಕಷ್ಟು ಮಾಹಿತಿಗಳನ್ನು ನೀಡಿ ವಿಚಾರ ವಿನಿಮಯ ನಡೆಸುವ ಮೂಲಕ ಸೇರಿದ್ದ ಕೃಷಿಕರನ್ನು, ಕೃಷಿ ಆಸಕ್ತರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ಮಾಡಿದರು. ನಮ್ಮ ರೈತ ಬಾಂಧವರು ಇಂದು ಕಳೆ ಎಂದು ಪರಿಗಣಿಸಿ ನಾಶ ಮಾಡುತ್ತಿರುವ, ವಿಷ ಹಾಕಿ ನಿರ್ಮೂಲ ಮಾಡುತ್ತಿರುವುದು ಕಳೆಯನ್ನಲ್ಲ, ನಮ್ಮ ಕೃಷಿ ವ್ಯವಸ್ಥೆಯ, ಮಣ್ಣಿನ, ಭೂಮಿಯ, ಪ್ರಕೃತಿಯ
ನಿಸರ್ಗದ ವೈವಿಧ್ಯತೆಯನ್ನು ಕಳೆ ಗಿಡಗಳಲ್ಲ, ಅವು ಚೈತನ್ಯದಾಯಿ ಗಿಡಗಳು ಜೀವವೈವಿಧ್ಯತೆಯ ಬಹುಮುಖ್ಯ ಅಂಗ ಎಂಬುದನ್ನು ಮನದಟ್ಟು ಮಾಡಿಕೊಡುವ ಉದ್ದೇಶ ಈ ಕಾರ್ಯಕ್ರಮದಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಂಪನ್ಮೂಲ ವ್ಯಕ್ತಿಗಳು ಆಸಕ್ತಿ ವಹಿಸಿ ನೂರಾರು ಬಗೆಯ ಕಳೆ ಗಿಡಗಳನ್ನು ಆಯ್ದು ಅವುಗಳ ಹೆಸರು ಪಟ್ಟಿಯನ್ನು ಹಾಕಿ ಪ್ರದರ್ಶನಕ್ಕೆ ನೇರವಾಗಿದ್ದು ವಿಶೇಷವಾಗಿತ್ತು. ಕಳೆ ಗಿಡಗಳೆಂದು ತಿರಸ್ಕಾರಕ್ಕೆ ಒಳಗಾಗಿರುವ, ನಾಶಕ್ಕೆ ಒಳಗಾಗುತ್ತಿರುವ ಸಸ್ಯ ಸಂಕುಲಗಳ ಪರಿಚಯ, ಅವುಗಳ ಮಹತ್ವವನ್ನು ಸಂಪನ್ಮೂಲ ವ್ಯಕ್ತಿಗಳು ಬಹಳ ಚೆನ್ನಾಗಿ ವಿವರಿಸಿದರು. ಕೀಟ ನಿಯಂತ್ರಣದಲ್ಲಿ, ಪರಾಗಸ್ಪರ್ಶ ಪ್ರಕ್ರಿಯೆಯಲ್ಲಿ, ಮಣ್ಣಿಗೆ ಸಾರಜನಕ ಸ್ಥಿರೀಕರಣ ಮಾಡುವಲ್ಲಿ, ಸೂಕ್ಷ್ಮ ಜೀವಾಣುಗಳಿಗೆ ಆಹಾರ ಒದಗಿಸುವಲ್ಲಿ, ಔಷಧೀಯ ಗುಣವುಳ್ಳ ಮೂಲಿಕೆಗಳಾಗಿ, ಆಹಾರದಲ್ಲಿ ಬಳಕೆಗೆ ಬರುವ ಸತ್ವಯುತ ಸೊಪ್ಪಾಗಿ, ಹೇಗೆ ವಿವಿಧ ಬಗೆಯಲ್ಲಿ ಈ ಕಳೆಗಳೆಂಬ ಶಾಪಗ್ರಸ್ತ ಸಸ್ಯ ಸಂಕುಲಗಳು ನಮಗೆ, ಮಣ್ಣಿಗೆ, ಕೃಷಿಗೆ, ಪರಿಸರಕ್ಕೆ ಪೂರಕವಾಗುವ ಕೆಲಸವನ್ನು ಮಾಡುತ್ತವೆ ಎಂಬುದನ್ನು ವಿವರಿಸಲಾಯಿತು. ಆ ಕುರಿತ ವಿಸ್ತೃತ ಲೇಖನಗಳು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.